Hello everyone, get ready for CARTET ಕನ್ನಡ ಸಿಲೆಬಸ್ 6ನೇ ತರಗತಿಯ ವ್ಯಾಕರಣ ಭಾಗ 2. ಇದಕ್ಕೆ ಎಲ್ಲರಿಗೂ ಸ್ವಾಗತ. ಪಾಠ 5 ಮಳೆರಾಯನ ಹುಟ್ಟು. ಇದೊಂದು ಗದ್ಯ ಭಾಗ. BS ಪಾಂಡುರಂಗರಾವ್ ಎನ್ನುವವರು ಬರೆದದ್ದು. ಕೃತಿಕಾರರ ಪರಿಚಯ. BS ಪಾಂಡುರಂಗರಾವ್ ರವರು 1913ರಿಂದ 1993 ಕನ್ನಡ ಸಾಹಿತ್ಯ ರಚಿಸಿರುವವರು. ಹಿರಿಯ ಲೇಖಕರಲ್ಲಿ ಇವರೂ ಕೂಡ ಒಬ್ಬರು. ಇವರು ನೂರಾರು ಕವಿತೆಗಳನ್ನು ಬರೆದು ಸಾಕಷ್ಟು ಹೆಸರನ್ನು ಮಾಡಿದವರು. ಕನ್ನಡ ಸಾಹಿತ್ಯ ಸಮ್ಮೇಳನದ ಇದರಲ್ಲೂ ಇದ್ದರು. ಈ ಪಾಠದಲ್ಲಿ ಬರುವ ಪದಗಳ ಅರ್ಥ, ಇದು ಇಂಪಾರ್ಟೆಂಟ್. ಟೆಟ್ಟಿಗೆ ಯಾವುದೇ ಪದಗಳ ಅರ್ಥ ಕೇಳಬಹುದಾಗಿರ್ತದೆ, ಅಥವಾ ಒಂದಾದರೂ ಅರ್ಥ ಬರೀಲಿಕ್ಕೆ ಸಮನಾರ್ಥಕ ಪದ ಬರೆಯುವಂಥದ್ದು ಕೇಳ್ತಾರೆ. ಹಾಗಾಗಿ ನಾನು ಹೇಳ್ತಾ ಹೋಗ್ತಾರೆ. ಇದಿಷ್ಟು ಕಾನ್ಸೆಪ್ಟ್ಗಳು, ಇದಿಷ್ಟು ಅಂತಲ್ಲ, ಪ್ರತಿ ಚಾಪ್ಟರ್ನ ಬ್ಯಾಕ್ ಸೈಡ್ ಕೂಡ ಅರ್ಥಗಳಿದ್ದೇ ಇರ್ತದೆ. ಅದು ಇಂಪಾರ್ಟೆಂಟ್ ಆಗಿರ್ತದೆ. ಒಂದೊಂದೇ ನೋಡ್ತಾ ಹೋಗೋಣ. ಸೇಡು ಅಂದರೆ ದ್ವೇಷ, ಯುಕ್ತಿ, ಉಪಾಯ, ಕೀಟಲೆ, ತುಂಟ ಬುದ್ಧಿ, ತಾತು ತಾಯಿತು, ತಾಕಿ ತೂತ ತಾಯಿತು. ಇನ್ನೂ ಒಂದು ಡಿಫ್ರೆಂಟ್ ವರ್ಡ್ ಆಗಿರ್ತದೆ. ನಾನು ನೋಡಬೇಕಾದ್ರೆ ಇದರ ಮೀನಿಂಗ್ ಈ ಥರ ಆಯಿತು, ಹಾಗಾಗಿ ಅದನ್ನೇ ಬರೆದಿಟ್ಟಿದ್ದೇನೆ. ಸ್ವಲ್ಪ ಡಿಫ್ರೆಂಟ್, ನಮಗೂ ಗೊತ್ತಿರುವುದಿಲ್ಲ, ಅದಕ್ಕೆ ನಾನು ಹೇಳ್ತಾ ಹೋದೆ. ಭಾವಾಭಿನಯ ಪದಗಳ ಅರ್ಥ. ಹುಚ್ಚೆದ್ದು ಕುಣಿ ಅಂದರೆ ಅಂಕೆ ಇಲ್ಲದಷ್ಟು ಕುಣಿ, ತುಂಬ ಖುಷಿಯಾಗಿ ಕುಣಿ ಅಂತ ಹೇಳುವಂಥದ್ದು. ಇನ್ನೂ ಒಂದು ಇದೇ ಚಾಪ್ಟರಲ್ಲಿ ಇನ್ನೂ ಬರುವಂಥ ವ್ಯಾಕರಣದಲ್ಲಿ ಪದವೆಂದರೆ ಭಾಷೆಯಲ್ಲಿ ಅರ್ಥವನ್ನು ವ್ಯಕ್ತಪಡಿಸುವ ಮತ್ತು ವ್ಯಾಖ್ಯೆಗಳನ್ನು ರಚಿಸಲು ಬಳಸುವ ಒಂದು ಚಿಕ್ಕ ಘಟಕ. ಅಂದರೆ ನಿಮಗೆ ಗೊತ್ತಿರ್ತದೆ, ಇದಿಷ್ಟು ದೊಡ್ಡ ಒಂದು ಸೆಂಟೆನ್ಸಲ್ಲಿ ಪದ ಅಂತ ಹೇಳುವಂಥದ್ದು ಒಂದು ವರ್ಡ್. ಒಂದು ಭಾಷೆಯಲ್ಲಿ ಅರ್ಥ, ಆ ಪದ ಇದ್ದರಷ್ಟೇ ಆ ಸೆಂಟೆನ್ಸಿಗೆ ಅರ್ಥವನ್ನು ವ್ಯಕ್ತಪಡಿಸ್ತದೆ, ಅಥವಾ ವಾಕ್ಯವನ್ನು ರಚಿಸಲು ಬಳಸುವ ಒಂದು ಸಣ್ಣ ಘಟಕ ಅಥವಾ ಒಂದು ಸಣ್ಣ ವಸ್ತು ಅಂತ ಹೇಳುವಂಥ ಕಾನ್ಸೆಪ್ಟ್ ಬರ್ತದೆ. ಪದ ಅಂದರೆ ತುಂಬ ಇಂಪಾರ್ಟೆಂಟ್, ನಮಗೆ ಗೊತ್ತೇ ಇರೋದಿಲ್ಲ. ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಕೇಳೋ ಚಾನ್ಸಸ್ ಇದೆ. ಉದಾಹರಣೆಗೆ ವಿ ರ ಎರಡು ಸೇರಿದ್ರಷ್ಟೇ ವೀರ, ಇದೊಂದು ಪದ ಆಗಿರ್ತದೆ. ಅನೇಕ ಪದಗಳು ಕೂಡಿ ಸಂಪೂರ್ಣ ಅರ್ಥ ಕೊಡುವ ಪದಗಳ ಗುಂಪಿಗೆ ವಾಕ್ಯ ಎನ್ನುವರು. ನಿಮಗೆ ಗೊತ್ತಿದೆ, ವಿ ಮತ್ತು ರಾ ಸೇರಿ ವೀರ ಆಗಿ ಒಂದು ಪದ ಆಯಿತು. ಅಂತಹ ಸುಮಾರು ಪದಗಳು ಸೇರಿ ಒಂದು ವಾಕ್ಯ ಆಗುವಂತಹದ್ದು, ಅದನ್ನೇ ಒಂದು ವಾಕ್ಯ ಎನ್ನುವರು. ಉದಾಹರಣೆಗೆ ರಾಧಾ ಶಾಲೆಗೆ ಹೋಗುತ್ತಾಳೆ. ಅಲ್ಲಿ ರಾಧಾ ಅನ್ನುವಂಥದ್ದು ಒಂದು ಪದ, ಶಾಲೆಗೆ ಅನ್ನುವಂಥದ್ದು ಇನ್ನೊಂದು ಪದ, ಹೋಗುತ್ತಾಳೆ ಇದು ಇನ್ನೊಂದು ಪದ. ಅಂದರೆ ಒಟ್ಟಾಗಿ ಒಂದೇ ಪದ ಅಥವಾ ಎರಡೇ ಪದ ಅಂತಿಲ್ಲ, ಪದಗಳು ಎಷ್ಟಾದರೂ ಇರಲಿ, ಎಲ್ಲ ಪದಗಳು ಸೇರಿ ಒಂದು ಸಂಪೂರ್ಣ ಮೀನಿಂಗ್ ಕೊಡೋದಿದ್ರೆ ಅದನ್ನು ನಾವು ಒಂದು ವಾಕ್ಯ ಅಂತ ಹೇಳ್ತೇವೆ. ಇನ್ನು ವಾಕ್ಯಗಳಲ್ಲಿ ವಿಧಗಳಿದೆ, ಅಂದರೆ ಪ್ರಕಾರಗಳಿವೆ. ಅದರಲ್ಲಿ ಮೊದಲನೆಯದು ಪ್ರಶ್ನಾರ್ಥಕ ವಾಕ್ಯ, 2 ಸಾಮಾನ್ಯ ವಾಕ್ಯ, 3 ಭಾವಸೂಚಕ ವಾಕ್ಯ, 4 ಅಜ್ಞಾರ್ಥಕ ವಾಕ್ಯ. ಈ ಚಾಪ್ಟರಲ್ಲಿ ಇದರ ಬಗ್ಗೆ ಜಾಸ್ತಿ ಇನ್ನೇನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಹೇಳಿರುವಂಥದ್ದು ಇದರ ಪ್ರಕಾರಗಳ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಉಳಿದ ಕ್ಲಾಸಲ್ಲಿ ಕೊಡ್ಬೋದೇನೋ. ನೆಕ್ಸ್ಟ್ ಚಾಪ್ಟರ್ ಹೋಗ್ತಾನೆ. ಪಾಠ 6 ನಮ್ಮೂರ ಕೆರೆ. ಚಿದಾನಂದ ಸಾಲಿಯವರು ಬರೆದದ್ದು. ಚಿದಾನಂದ ಸಾಲಿ ರಾಯಚೂರು ಜಿಲ್ಲೆಯ ಆಶಾಪುರದ ಗ್ರಾಮದವರು. ಇವರು ಎಲೆಯುದುರುವ ಕಾಲ, ಮೌನ, ಧರೆಗೆ ನಿದ್ದೆಯೂ ಇಲ್ಲ, ಯಜ್ಞ, ಚೌಕಟ್ಟಿನಾಚೆ ಎಂಬ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಕಣವಿ ಕಾವ್ಯ ಪ್ರಶಸ್ತಿ, ವಸುದೇವ ಭೂಪಲಂ ದತ್ತಿ ಪ್ರಶಸ್ತಿ, ಈ ಥರದ್ದು ತುಂಬ ಪ್ರಶಸ್ತಿಗಳನ್ನು ಪಡೆದು ಹಿರಿಮೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ. ಅಷ್ಟಲ್ಲದೆ ಕನ್ನಡ ನಾಡಿನ ಒಂದು ಪ್ರಖ್ಯಾತ ಕವಿ. ಈ ಇದರಲ್ಲಿ ಬರುವಂತಹ ಅರ್ಥಗಳು: ಆಗರ, ಕಣಜ, ಒಡಲು, ದೇಹ, ಶರೀರ ಅಥವಾ ಹೊಟ್ಟೆ, ಕಾವಲು, ಹುಲ್ಲುಗಾವಲು, ಘಟಾರ,
ಚರಂಡಿ ತಂಬೆಳರು ತಂಪಾದ ಗಾಳಿ, ಪೈರು ಬೆಳೆ, ಬನ ವನ. ಗಠರ ಚರಂಡಿ ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ವರ್ಡ್, ಅದೊಂದು ಸ್ವಲ್ಪ ನೋಡಿಕೊಂಡ್ರೆ ಆಯಿತು, ಉಳಿದಿದ್ದಾದರೂ ಗೊತ್ತಿರ್ತದೆ ಸಾಮಾನ್ಯವಾಗಿ. ಸೆಳೆ ನೀರು ಒರೆಸುವ ಜಾಗ, ಒಸರುವ ಜಾಗ. ಏರಿ ಎತ್ತರವಾದ ಕಟ್ಟೆ, ಒಮ್ಮತ ಎಲ್ಲರ ಅಭಿಪ್ರಾಯ ಒಂದೇ ಆಗಿರುವಂಥದ್ದು. ಕೊಳೆ ಹೊಲಸು, ಜಲನಿಧಿ ಸಮುದ್ರ ಅಥವಾ ಸಾಗರ. ದನಗಾಯಿ ದನಗಳನ್ನು ಕಾಯುವವ. ಬತ್ತು ಒಣಗು. ವಿದಾಯ ಬೀಳ್ಕೊಡುಗೆ. ವಿದಾಯ ಗೊತ್ತೇ ಇದೆ, ಬತ್ತು ಅಂದರೆ ಒಣಗು ಅಂತ ಗೊತ್ತಿರ್ತದೆ. ಇಲ್ಲೊಂದು ಸ್ವಲ್ಪ ಅದಂದರೆ ಸೆಳೆ, ಅದೊಂದು ಸ್ವಲ್ಪ ನೋಡ್ಕೊಳ್ಬೇಕಾದಂಥ ಒಂದು ವರ್ಡ್ ಆಗಿರ್ತದೆ, ಸ್ವಲ್ಪ ಗೊತ್ತಿರಲಿ ಅಷ್ಟೇ. ಇನ್ನೊಂದು ಈ ಚಾಪ್ಟರಲ್ಲಿ ಬರುವಂಥದ್ದು ಒಂದು ಗಾದೆ ಇದೆ, ಉಪ್ಪು ತಿಂದವ ನೀರು ಕುಡಿಯಲೇಬೇಕು. ಗಾದೆ ಮಾತು ನಮಗೆ ಟೆಟ್ಟಲ್ಲಿ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳಿದರೆ ಕೇಳಬಹುದೇನೋ, ಬಾಳಿ ಹೇಳಲಿಕ್ಕಾಗೋದಿಲ್ಲ. ಬಟ್ GPSTR ಕಾನ್ಸೆಪ್ಟಲ್ಲಿ ಗಾದೆ ಇಂಪಾರ್ಟೆಂಟ್ ಆಗಿರ್ತದೆ. ನಾವು ಅಲ್ಲಿ ಬರೀಲಿಕ್ಕಿರ್ತದೆ, ಉಪ್ಪು ತಿಂದವ ನೀರು ಕುಡಿಯಲೇಬೇಕು, ಅದನ್ನು ಎಕ್ಸ್ಪ್ಲೇನ್ ಮಾಡಿ ಬರಿಬೇಕಾಗ್ತದೆ. ಹಾಗಾಗಿ ಗಾದೆಗಳು ನಮಗೆಷ್ಟು ಗೊತ್ತಿರ್ತದೆ ಅಷ್ಟು ಒಳ್ಳೆಯದು, ಇನ್ಡೆಪ್ತ್ ಮೀನಿಂಗ್ ಗೊತ್ತಿದ್ರೆ ಇನ್ನೂ ಒಳ್ಳೆಯದು ಅಷ್ಟೆ. ಭಾಷಾಭ್ಯಾಸ ಅದರಲ್ಲಿ ಬಿಡಿಸಿ ಬರೆ, ಇದು ಈ ಚಾಪ್ಟರಲ್ಲಿ ಬಗ್ಗೆ ಹೇಳ್ತಾ ಇರೋದು. 16 10 + 6 ಕೇಳಿರೆಲ್ಲ ಕೇಳಿರಿ ಪ್ಲಸ್ ಎಲ್ಲ. 11 1 + 1 ಹತ್ತೂರು 10 + ಊರು. 100 100 + 6 ಊರಾಚೆ ಊರು + ಆಚೆ. ಮನೆಗೆರಡು ಮನೆಗೆ +2 ಮತ್ತೀಗ ಮತ್ತು + ಈಗ. ನಮ್ಮೂರು ನಮ್ಮ + ಊರು. ಇದರಲ್ಲಿ ಇಷ್ಟೇ ಕೊಡಬೇಕಾದಂಥ ವಿಷಯ ಅಲ್ಲ, ಟೋಟಲಿ 6ನೇ ತರಗತಿಗೆ ಬರಬೇಕಾದ್ರೆ ಮಕ್ಕಳಿಗೆ ಬಿಡಿಸಿ ಬರುವಂತಹ ಕಾನ್ಸೆಪ್ಟ್ ಇರ್ತದೆ. ಯಾವುದಾದ್ರೂ ವರ್ಡು ಕೊಟ್ಟು ಅದನ್ನು ಬಿಡಿಸಿ ಬರೆಯಿರಿ. ಇದು ನಮಗೆ ಅಲಂಕಾರ ಅಥವಾ ಸಮಾಸ ಆ ಥರದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್ ಈ ಚಾಪ್ಟರಲ್ಲಿ ಬರುವಂಥದ್ದು ವಿರುದ್ಧ ಪದ ಬರೀಲಿಕ್ಕೆ. ಉಳಿವು ಅಳಿವು, ತಪ್ಪು ಸರಿ, ಏರಿ ಇಳಿ, ಏರುವಂಥದ್ದು ಇಳಿಯುವಂಥದ್ದು ಆ ಥರ. ತಂಪು ಬಿಸಿ, ಬತ್ತು ತುಂಬು, ನೆಡು ಕೀಳು. ಅಂದರೆ ಒಂದೇ ವರ್ಡ್ಗೆ ಡಿಫ್ರೆಂಟ್ ಮೀನಿಂಗ್ ಇರ್ತದೆ. ವಿರುದ್ಧ ಪದ ಬರೆದಾಗ ನಮಗೆ ಅದೊಂದು ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ. ತಪ್ಪು ಸರಿ ಎಷ್ಟೋ ಈಸಿ ವರ್ಡ್ ಇರ್ತದೆ, ಬಟ್ ನಮಗೆ ಅಲ್ಲಿ ಬರೆಯುವ ತುರ್ತಲ್ಲಿ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ. ಇನ್ನೊಂದು ಈ ಚಾಪ್ಟರಲ್ಲಿ ಬರುವಂಥದ್ದು ಗಾದೆಯನ್ನು ಪೂರ್ಣಗೊಳಿಸಿ. ಉಪ್ಪು ತಿಂದವ ನೀರು ಕುಡಿಯಲೇಬೇಕು ಗೊತ್ತಿರ್ತದೆ, ಎಲ್ಲಿ ಬೇಕಾದ್ರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಹಾಕೋಬೋದು, ಆ ಥರ ಪೂರ್ಣಗೊಳಿಸ್ಲಿಕ್ಕಿರುವಂಥದ್ದು. ಬಟ್ ನಾನಿಲ್ಲಿ ಪೂರ್ಣಗೊಳಿಸಿಯೇ ಕೊಟ್ಟಿದ್ದೇನೆ ನಿಮಗೆ. ಮನೆಗೊಂದು ಮರ ಊರಿಗೊಂದು ವನ. ಹೌದು, ಹಸಿರೇ ಉಸಿರು, ಮರದಿಂದ ಮಳೆ ಮಳೆಯಿಂದ ಬೆಳೆ. ಮರ ಬೇಕೆ ನಮಗೆ. ಗಾದೆನೂ ನಮಗೆ ಇತ್ತೀಚಿನ ದವರಿಗೆ ಗಾದೆನೇ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಗಾದೆ ಪೂರ್ಣಗೊಳಿಸಲಿಕ್ಕೆ ಸಹ ಇಂಪಾರ್ಟೆಂಟ್ ಆಗಿರ್ತದೆ. ನಮಗೆ ಗೊತ್ತಿರೋದಿಲ್ಲ ಕೆಲವೊಂದು ಗಾದೆಗಳು, ಹಾಗಾಗಿ ನೋಡ್ಕೊಳ್ಬೇಕು. ಇನ್ನು ಟಿಪ್ಪಣಿ ಬರೀ, ಸ್ವಲ್ಪ ಕಾನ್ಸೆಪ್ಟನ್ನು ನೋಡ್ಕೊಳ್ಳೋದು ಬೆಟರ್. ಹಾಗಂತೇಳಿ ಟಿಪ್ಪಣಿ ಅಂತೇಳಿದರೆ ಪ್ರಬಂಧ ಬರೆಯುವ ಲೆವೆಲ್ಲಿಗೆ ಬರಿಬೇಕು ಅಂತಿಲ್ಲ. ಒಂದು ಏನೋ ಒಂದು ಟಾಪಿಕ್ ಕೊಟ್ಟರೆ ಅದರ ಬಗ್ಗೆ ಬರೆಯುವಂಥದ್ದನ್ನು ನಾವು ಟಿಪ್ಪಣಿ ಬರೆಯುವಂಥದ್ದು ಅಂತ ಹೇಳ್ತೇವೆ. ಬೇಸಿಕ್ ಅದ್ರ ಬಗ್ಗೆ ವೆರಿ ಇಂಪಾರ್ಟೆಂಟನ್ನು, ಅಂದರೆ 4-5 ಪೇಜ್ಗಳು ಬರೆಯುವಂಥದ್ದಲ್ಲ, ಒಂದು ಹಾಫ್ ಪೇಜ್ ಅಥವಾ ಒಂದು ಸರ್ಟಿನ್ ನಂಬರ್ ಆಫ್ ಸೆಂಟೆನ್ಸಲ್ಲಿ ಅದನ್ನು ಕ್ಲಿಯರ್ ಆಗಿ ಇನ್ನೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದನ್ನು ಟಿಪ್ಪಣಿ ಬರೆ ಅಂತ ಹೇಳ್ತಾರೆ. 2 ವಿಷಯ ಕೊಟ್ಟಿದ್ದಾರೆ ಇಲ್ಲಿ ಮಕ್ಕಳಿಗೆ. ನಮ್ಮೂರ ಕೆರೆ ತುಂಬ ಈಸಿ ಟಾಪಿಕ್ ಆಗಿರ್ತದೆ. ನಮ್ಮೂರ ಕೆರೆ ಮತ್ತು ಊರ ಜನರ ಒಮ್ಮತದ ನಿರ್ಧಾರ. ಅಂದರೆ ಸಣ್ಣ 6ನೇ ಕ್ಲಾಸಿಗೆ ಮಕ್ಕಳಿಗೆ ಆಗಿರೋದ್ರಿಂದ ಇದರ ಬಗ್ಗೆ ಅವರು ಅಷ್ಟು ಫೋಕಸ್ ಮಾಡೋದಿಲ್ಲ. ನಮಗೀಗ ಇದೇ ಟಾಪಿಕ್ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಬಟ್ ನಮ್ಮೂರ ಕೆರೆ ಅಂದರೆ ಅದರಲ್ಲಿ ನಾವು ಮಾತ್ರ ಅಲ್ಲ, ಪಕ್ಕದ ಮನೆಯವರು, ಊರವರು ಎಲ್ಲರೂ ಬರುವಂಥದ್ದು. ಸಹಜೀವನ ಅಥವಾ ಸಹಬಾಳ್ವೆಯ ಜೀವನ ನಡೆಸ್ಕೊಳ್ಳುವಂಥದ್ದು, ಆ ಥರದ ಇನ್ಫಾರ್ಮೇಷನನ್ನು ನಾವು ಜಾಸ್ತಿ ಬರಿಬೇಕಾಗ್ತದೆ. ಟಿಪ್ಪಣಿ ಬರೆಯುವಂಥದ್ದು
ಈ ಚಾಪ್ಟರಲ್ಲಿ ಇರುವಂಥದ್ದನ್ನು ನಾನು ಹೇಳಿರೋದಷ್ಟೇ, ಟಿಪ್ಪಣಿ ಬರೆದು ತೋರಿಸ್ಲಿಲ್ಲ ನಿಮಗೆ, ಯಾಕಂದರೆ ಬೇಡ ಅಂತ ಅನ್ಸ್ಕೊಳ್ತೇನೆ. ಯಾಕಂದರೆ ಟಿ ಇ ಟಿ ರೆಡಿ ಆಗೋರಿಗೆ ಟಿಪ್ಪಣಿ ಟಿ ಇ ಟಿಗೆ ಬರಲ್ಲ, ಬಟ್ ಟಿ ಇ ಟಿ ಆದ ನಂತರ ಜಿ ಪಿ ಎಸ್ ಟಿ ಆರ್, ನನ್ನ ಕಾನ್ಸೆಪ್ಟ್ ಬರೀ ಟಿ ಇ ಟಿಗೆಲ್ಲ ಜಿ ಪಿ ಎಸ್ ಟಿ ಆರಿಗೂ ಕೂಡ ನೀವು ರೆಡಿ ಆಗಬೇಕು ಅಂತ ಹೇಳುವುದಕ್ಕೆ ಕಾರಣ, ಎರಡೂ ಒಟ್ಟಿಗೆ ನಾವು ರೆಡಿ ಆಗ್ತಾ ಹೋದರೆ ಒಳ್ಳೆಯದು ಅಂತ ಹೇಳುವಂಥದ್ದು ನನ್ನ ನಿರ್ಧಾರ ಆಗಿರ್ತದೆ. ಇನ್ನೂ ಒಂದು, ಈ ಚಾಪ್ಟರಲ್ಲಿ ಬರುವಂಥದ್ದು ವ್ಯಾಕರಣಗಳು. ವ್ಯಾಕರಣದಲ್ಲಿ ವಚನಗಳು ಬಂದೇ ಬರ್ತದೆ. ವಚನ ಎಂದರೆ ಸಂಖ್ಯೆ, ಇದು ಗೊತ್ತಿರೋ ವಿಷಯ. ಅಥವಾ ವಸ್ತು ಅಥವಾ ವ್ಯಕ್ತಿ ಒಂದು ಆಗಿದ್ದರೆ ಅದನ್ನು ಏಕವಚನ ಅಂತ ಹೇಳ್ತೇವೆ. ಎರಡು ಅಥವಾ ಅದಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ಬಹುವಚನ ಎನ್ತೇವೆ. ಇದು ನಿಮ್ಗೆ ಗೊತ್ತೇ ಇರುವಂಥದ್ದು. ಏಕವಚನ ನಾವು ಮೊದಲಿನ ಕಾಲದಲ್ಲಿ ನಾವೇ ಒಂದು ಇನ್ನೊಬ್ಬರಿಗೆ ರೆಸ್ಪೆಕ್ಟ್ಫುಲ್ಲಾಗಿ ಕೊಡುವಂಥದ್ದನ್ನು ನಾವು ಬಹುವಚನದಿಂದ ಹೇಳ್ತೇವೆ. ಒಬ್ಬ ಏಯ್ ಹೋಗಲು, ಆ ಥರ ಇದನ್ನು ಏಕವಚನ ಅಂತ ಹೇಳ್ತೇವೆ. ಅದೇ ಥರ ಇಲ್ಲಿ ವಸ್ತುಗೆ ಮತ್ತು ವ್ಯಕ್ತಿಗೆ ಹೇಳ್ತಾರೆ. ಉದಾಹರಣೆಗೆ, ನನ್ನ ಊರಿನಲ್ಲಿ ಕೆರೆ ಇದೆ, ನಮ್ಮ ಊರಿನಲ್ಲಿ ಕೆರೆಗಳೂ ಇದೆ. ಸೊ ಉದಾಹರಣೆಯನ್ನು ಯೋಚನೆ ನೋಡ್ಕೊಳ್ಬೇಕು. ನನ್ನ ನಮ್ಮ ಚೇಂಜ್ ಆಗಿದೆ, ಊರಿನಲ್ಲೇ ಇದೆ, ಸೇಮ್ ನಮ್ಮದೇ ಊರು, ನನ್ನದೇ ಊರು. ಊರು ಅಥವಾ ಪ್ಲೇಸ್ ಏನು ಚೇಂಜಸ್ ಆಗಿಲ್ಲ. ಇದೆ ಅಂತ ಹೇಳುವಂಥದ್ದು ಪ್ಲೇಸ್ ಇಲ್ಲ. ಅಲ್ಲಿ ಏನು ಚೇಂಜ್ ಆಗಿದೆ ಅಂತ ಹೇಳಿದರೆ ಕೆರೆ. ಕೆರೆ ನನ್ನದ್ರಲ್ಲೂ ಇದೆ, ನಮ್ಮದ್ರಲ್ಲೂ ಇದೆ. ಹಾಗಾಗಿ ಆ ವರ್ಡ್ಸ್ಗಳನ್ನು ಸ್ವಲ್ಪ ಯೋಚನೆ ಮಾಡಿ ಅರ್ಥೈಸಿಕೊಂಡು ಬರೀಬೇಕು. ಇನ್ನೂ ಒಂದು, ಇದನ್ನೇ ನೀವು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಹೇಳಿದರೆ ಏಕವಚನ ವಾಕ್ಯ ಕೊಟ್ಟಿದೆ, ಬಹುವಚನಕ್ಕೆ ಬರೆಯ ಅಂತ. ಶಿಲ್ಪಾಳ ಹತ್ತಿರ ಪುಸ್ತಕ ಇಲ್ಲ. ಬಹುವಚನ ಅಂದರೆ ಎರಡಕ್ಕಿಂತ ಜಾಸ್ತಿ ಇರುವಂಥದ್ದು. ಅದು ವಸ್ತು ಆಗಿರ್ಬೋದು, ಯಾರು ಬೇಕಾದರೂ ಆಗಿರ್ಬೋದು. ಈಗ ಒಂದು ಸಿಂಪಲ್ ಹೇಳ್ತಾ ಹೋಗ್ತಾನೆ, ಶಿಲ್ಪಾಳ ಹತ್ತಿರ ಪುಸ್ತಕ ಅಂದರೆ ಒಂದೇ. ಹಾಗಾಗಿ ಅದು ಏಕವಚನದಲ್ಲಿದೆ. ಶಿಲ್ಪಾಳ ಹತ್ತಿರ ಪುಸ್ತಕಗಳು ಇಲ್ಲ. ಪುಸ್ತಕಗಳು ಬಂದಾಗ ಗಳು ಇಂಡಿಕೇಟ್ಸ್ ಒಂದಕ್ಕಿಂತ ಜಾಸ್ತಿ ವಸ್ತು. ಹಾಗಾಗಿ ಶಿಲ್ಪಾಳ ಹತ್ತಿರ ಪುಸ್ತಕಗಳು ಇಲ್ಲ, ಇದು ಬಹುವಚನ ಆಗಿರ್ತದೆ. ಬಹುವಚನದಿಂದ ಏಕವಚನಕ್ಕೆ ಬದಲಾಯಿಸಿ, ನಾವು ಚಿಕ್ಕಮಗಳೂರಿಗೆ ಹೋಗುತ್ತೇವೆ. ನಾವು ಯಾಕೆ ನಾವು ಅಂದರೆ 2-3 ಜನ ಸೇರಿ, ನಾನು ನನ್ನ ಫ್ರೆಂಡ್ಸ್ ಹೋಗುತ್ತೇವೆ. 2-3 ಜನ ಸೇರಿದಾಗ ಅದು ಹೋಗುತ್ತೇವೆ ಆಗ್ತದೆ. ಅದನ್ನು ಜಸ್ಟ್ ಟ್ರಾನ್ಸ್ಲೇಟ್ ಮಾಡಿ, ನಾನು ಚಿಕ್ಕಮಗಳೂರಿಗೆ ಹೋಗ್ತೇನೆ ಅಷ್ಟೇ. ನಾವು ಇದ್ದದ್ದು ನಾನು ಆಗ್ತೇನೆ, ಯಾಕಂದರೆ ಬಹುವಚನದಿಂದ ಏಕವಚನಕ್ಕೆ ಆಗಿರೋದಕ್ಕೆ. ಏಕವಚನ ಅಂದರೆ ನಾನೊಬ್ಬನೇ ಸಾಕು, ನಾನು ಚಿಕ್ಕಮಗಳೂರಿಗೆ ಹೋಗ್ತೇನೆ ಅಷ್ಟೇ. ಬೇರೆಯಲ್ಲಿ ಅವರನ್ನು ಇವರನ್ನು ಕರೆಯುವಂಥದ್ದು, ಅಥವಾ ಅವಳು ಚಿಕ್ಕಮಗಳಿಗೆ ಹೋಗುತ್ತಾಳೆ, ಅದು ಸಹ ಆಗ್ತದೆ, ಆಗೋದಿಲ್ಲ ಅಂತ ಏನಲ್ಲ. ಬಟ್ ನಾವಿಲ್ಲಿ ವಚನಗಳ ಬಗ್ಗೆ ಮಾತಾಡ್ತಾ ಇರುವ ಕಾರಣ ಈ ಕಾನ್ಸೆಪ್ಟ್ ಬೆಸ್ಟ್ ಅಂತ ನನ್ನ ಒಂದು ಅನಿಸಿಕೆ. ಈಗ ನಾನು ಹೇಳ್ತಾ ಇರುವಂಥದ್ದು, ಬುಟ್ಟಿಯಲ್ಲಿ ಹಣ್ಣುಗಳಿವೆ, ಇದೆಲ್ಲ ಸುಮಾರು ಎಕ್ಸಾಂಪಲ್ಸ್ ಇದೆ, ಅದನ್ನು ನೀವು ಟ್ರಾನ್ಸ್ಲೇಟ್ ಮಾಡ್ತಾ ಹೋಗಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಬರುವಂಥದ್ದು, ಈ ಚಾಪ್ಟರಲ್ಲಿ ಬರುವಂಥದ್ದು ಲಿಂಗಗಳು. ಅದರಲ್ಲಿ ಏನೆಲ್ಲ ಇದೆ, ಏನು ವಿಷಯಗಳು ಅಂತ ನೋಡುವ. ಕನ್ನಡದಲ್ಲಿ ಒಟ್ಟು 3 ಲಿಂಗಗಳಿವೆ. ಅದರಲ್ಲಿ ಫಸ್ಟ್ ಒನ್ ಪುಲ್ಲಿಂಗ, ಎರಡನೇದು ಸ್ತ್ರೀಲಿಂಗ, ಮೂರನೇದು ನಪುಂಸಕ ಲಿಂಗ. ಆಲ್ರೆಡಿ ಇದ್ರ ಬಗ್ಗೆ ನಾವು ಓದಿರ್ತೇವೆ, ಮತ್ತು ಅಲ್ಲೇ ಇದರಲ್ಲೇ ಅದು ಇಂಡಿಕೇಟ್ ಮಾಡ್ತಾ ಇರ್ತದೆ. ಸೊ ಕನ್ನಡದಲ್ಲಿ 3 ಥರದ ಲಿಂಗಗಳಿದೆ, ಅದು ನಮಗೆ ಗೊತ್ತಿರಬೇಕು. ಅದು ಏನು ಅಂತ ಒನ್ ಬೈ ಒನ್ ನೋಡ್ತಾ ಹೋಗುವ. ಯಾವ ಶಬ್ದ ಗಂಡು ಎನ್ನುವ ಅರ್ಥ ನೀಡುತ್ತದೋ ಅದು ಪುಲ್ಲಿಂಗ. ನಾವು ಸೆಂಟೆನ್ಸಲ್ಲಿ ಟೋಟಲಿ ಆ ಸೆಂಟೆನ್ಸಲ್ಲಿ ನಮ್ಗೆ ಅರ್ಥ ಆಗಬೇಕು, ಇದು ಈ ಪರ್ಸನ್ ಈಸ್ ಎ ಬಾಯ್ ಅಥವಾ ಎ ಮೇಲ್. ಅದನ್ನು ನಾವು ಏನು ಹೇಳ್ತೇವೆ, ಪುಲ್ಲಿಂಗ. ಉದಾಹರಣೆಗೆ ಅವನು, ಆ ಥರ ಬಂದಾಗ, ಈಗ ಹಿ ಶಿ ಅಂತ ನಾವು ಯೂಸ್ ಮಾಡ್ತೇವಲ್ಲ, ಅಲ್ಲಿ ಯಾವ ಶಬ್ದ ಹೆಣ್ಣು ಎನ್ನುವ ಅರ್ಥ ನೀಡುತ್ತದೋ ಅದು ಸ್ತ್ರೀಲಿಂಗ. ಈಗ ಎಕ್ಸಾಂಪಲ್ ವೈಸ್ ಹೇಳ್ತಾ ಹೋಗೋದಾದರೆ, ಅವಳು ಅಂದಾಗ ಅದು
ಸ್ತ್ರೀಲಿಂಗ ನಮಗೆ ಗೊತ್ತಾಗ್ತದೆ. ಅವಳು ಅಂದರೆ ಓ ಇದು ಇದು ಸೆಂಟೆನ್ಸ್ ಹೇಳ್ತಾ ಇರೋದು ಒಂದು ಲೇಡಿ ಬಗ್ಗೆ, ಒಂದು ವಿಮೆನ್ ಬಗ್ಗೆ ಅಂತ ನಮಗೆ ಅರ್ಥ ಆಗ್ತದೆ. ಹಾಗಾಗಿ ಯಾವ ಸೆಂಟೆನ್ಸಲ್ಲಿ ಹೆಣ್ಣಿದೆಯೋ ಅದು ಸ್ತ್ರೀಲಿಂಗ. ಯಾವ ಶಬ್ದ ಗಂಡು ಅಲ್ಲ ಹೆಣ್ಣು ಅಲ್ಲ ಎನ್ನುವ ಅರ್ಥ ನೀಡುತ್ತದೋ ಅದು ನಪುಂಸಕಲಿಂಗ. ಆ ಕೆಲವೊಂದು ವರ್ಡ್ಸಲ್ಲಿ ನಮಗೆ ಅದು ಬಾಯ್ ಅಥವಾ ಅದು ಗರ್ಲ್ ಅಂತ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಆಗುವುದಿಲ್ಲ. ಅಂಥ ಪದದ ಅರ್ಥ ನೋಡುವಂಥದ್ದಕ್ಕೆ ಅದನ್ನು ನಾವು ನಪುಂಸಕಲಿಂಗ ಅಂತ ಹೇಳ್ತೇವೆ. ಉದಾಹರಣೆಗೆ ಅದು ಅಂತ ಹೇಳಿದ್ರೆ ಒಂದು ವಸ್ತು ಅಂತ ಆಗ್ತದೆ, ಅದನ್ನು ನಾವು ಹೇಳ್ಬೋದು. ಇನ್ನು ಇಲ್ಲಿ ನೋಡ್ತಾ ಹೋಗಬೇಕು, ಸುಮಾರು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ನೀವು ಇದು ಯಾವ ಲಿಂಗದಲ್ಲಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ ನಾನೇನು ಆನ್ಸರ್ ಹೇಳಲಿಲ್ಲ. ಅವನು ನೋಡಬೇಕಾದ್ರೆ ಅವನು ಅಂತ ಬಂದಿದೆ, ಬಾಯ್ ಅಂತ ನಮಗೆ ಗೊತ್ತಾಗ್ತದೆ. ಸೊ ಅದು ಬಾಯ್ ಅಂತ ಇಂಡಿಕೇಶನ್ ಬಂದಿರೋದ್ರಿಂದ ನಾವಲ್ಲಿ ಡೈರೆಕ್ಟಾಗಿ ಹೇಳ್ಬೋದು ಇದು ಪುಲ್ಲಿಂಗ ಅಂತ ಹೇಳ್ಬೋದು. ಶಿಕ್ಷಕಿ ಅಂತ ಹೇಳುವಂಥದ್ದು ಇನ್ನೊಂದಿದೆ, ಶಿಕ್ಷಕಿ, ಶಿಕ್ಷಕ ಅಲ್ಲ ಶಿಕ್ಷಕಿ. ಶಿಕ್ಷಕಿ ಅಂದರೆ ಇಲ್ಲೊಂದು ಲೇಡಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ದ ಪರ್ಸನ್ ಅದೇ ಲೇಡಿ ಆಗಿರೋದ್ರಿಂದ ನಾವು ಅದನ್ನು ಸ್ತ್ರೀಲಿಂಗ ಎಂದು ಹೇಳ್ತೇವೆ. ಅದು ಇನ್ನೊಂದು ಲಿಂಗಕ್ಕೆ ಬೀಳ್ತದೆ. ಒಂದು ಪುಲ್ಲಿಂಗ ಆಯಿತು, ಇನ್ನೊಂದು ಸ್ತ್ರೀಲಿಂಗ ಆಯಿತು, ಇನ್ನೊಂದು ನಪುಂಸಕಲಿಂಗ. ಅಲ್ಲಿ ನಾವು ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಹೇಳ್ತೇವೆ. ಅಂದರೆ ಈಗ ಕಲ್ಲು ಅದು ಹೆಣ್ಣು ಅಲ್ಲ ಗಂಡು ಅಲ್ಲ, ಅಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ ಏನೂ. ಅದು ಅದಕ್ಕೆ ಸ್ತ್ರೀ ಅಂತಲೂ ಇಲ್ಲ ಅಥವಾ ಇದು ಬಾಯ್ ಅಥವಾ ಇದು ಮೇಲ್ ಕ್ಯಾಟಗರೈಸ್ಡ್ ಅಂತ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾವು ಅದನ್ನು ನಪುಂಸಕಲಿಂಗ ಅಂತಲೂ ಹೇಳ್ತಾ ಹೋಗ್ತೇವೆ. ಅದು ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನೂ ನೋಡೋದಾದರೆ ಶಾಲೆ ನಮಗೆ ನೋಡಬೇಕಾದ್ರೆ ಗೊತ್ತಾಗ್ತದೆ. ಅದರಲ್ಲಿ ಜಾಸ್ತಿ ಹೇಳುವಂಥದ್ದು ಏನೂ ಇರ್ತಿಲ್ಲ. ಅಲ್ಲಿ ವಾಪಸ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಏನೂ ಇಲ್ಲ, ಅದು ನಪುಂಸಕಲಿಂಗನೇ ಡೈರೆಕ್ಟ್. ಇನ್ನು ಆ ಹುಡುಗ ಅದು ಪುಲ್ಲಿಂಗಕ್ಕೆ ಬೀಳ್ತದೆ, ಅದ್ರ ಬಗ್ಗೆ ಹೋಗ್ತಾ ಇರ್ತದೆ. ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಚಾಪ್ಟರ್ ಪಾಠ 7 ಪಂಚತಂತ್ರ. ಇದೊಂದು ಗದ್ಯ ಪಾಠ ಆಗಿರ್ತದೆ. ಎಂ ಗೋಪಾಲಕೃಷ್ಣ ಅಡಿಗ ಅಂತ ಹೇಳಿ ಬರೆದಿರುವಂಥದ್ದು. ಮೂಲ ಮನೋಜ್ ದಾಸ್ ಅಂತ ಹೇಳುವಂಥವರು ಮೊದಲು ಬರೆದಿರ್ತಾರೆ. ಇನ್ನು ಕೃತಿಕಾರರ ಪರಿಚಯ, ಗೋಪಾಲಕೃಷ್ಣ ಅಡಿಗ ಎಲ್ರಿಗೂ ಗೊತ್ತಿರುವಂಥದ್ದು, ಉಡುಪಿ ಜಿಲ್ಲೆಯವರವರು. ತುಂಬ ತುಂಬ ಏನು ಹೇಳ್ತಾರೆ ಫೇಮಸ್. ಪ್ರಸ್ತುತ ಪಂಚತಂತ್ರ ಅಂತ ಹೇಳುವಂಥದ್ದನ್ನು ಸಾರ್ವಕಾಲಿಕ ಪುಸ್ತಕಗಳು ಅಂತ ಹೇಳಿರುವಂಥ ಅನುವಾದಿತ ಕೃತಿಯಿಂದ ಇದನ್ನು ಆರಿಸಿ ತಗೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸುಮಾರು ಕೃತಿಗಳನ್ನು ಬರೆದಿದ್ದಾರೆ. ಕಟ್ಟುವೆವು ನಾವು, ಚಂಡೆಮಡ್ದಾಳೆ, ಭೂಮಿಗೀತ, ವರ್ಧಮಾನ, ಬತ್ತಲಾರದ ಗಂಗೆ, ಭಾವತರಂಗ, ಈ ಥರ ಅಡಿಗರದು ಸುಮಾರು ಕೃತಿಗಳಿದೆ. ಇದರಲ್ಲಿ ವರ್ಧಮಾನ ಅಂತ ಹೇಳುವಂಥ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅಷ್ಟು ಮಾತ್ರ ಅಲ್ಲ, ರಾಜ್ಯ ಸಾಹಿತ್ಯ ಅದು ಇದು ಅಂತ ಹೇಳುವ ಸುಮಾರು ಪ್ರಶಸ್ತಿಗಳು ಬಂದಿದೆ. ಒಬ್ಬ ಒಳ್ಳೆಯ ಕವಿ ಅಂತ ಹೇಳಬಲ್ಲೆ. ಈ ಚಾಪ್ಟರಲ್ಲಿರುವಂತಹ ಅಭ್ಯಾಸ ಅಥವಾ ಅರ್ಥಗಳು ಅಪೂರ್ವ, ಅಪರೂಪದ ಅಥವಾ ಶ್ರೇಷ್ಠವಾದ, ಊಳಿ, ಗಟ್ಟಿಯಾಗಿ ಕೂಗಿ, ನನಗೂ ಗೊತ್ತಿರಲಿಲ್ಲ, ಕಂಗಾಲು, ದುರ್ಬಲವಾಗು, ಕೊಂಚ, ಸ್ವಲ್ಪ, ಉದಾತ್ತ, ಶ್ರೇಷ್ಠ, ಏಕಾಂತ, ಪ್ರಶಾಂತ ಸ್ಥಳ, ಕಾಲಿಗೆ ಬುದ್ಧಿ ಹೇಳು, ಓಡಿ ಹೋಗು, ಚಾವಣಿ, ಮಾಳಿಗೆ ಅಥವಾ ಮನೆ ಮೇಲಿನಿರುವಂಥ ಆವರಣ, ನಿರ್ಜನ, ಜನವಸತಿ ಇಲ್ಲದ, ಪಲಾಯನ, ಓಟ, ಪರಾರಿ ಮಾಡ್ಕೋ ಅಥವಾ ತಪ್ಪಿಸ್ಕೊಂಡು ಓಡು ಅಂತ ಹೇಳುವಂಥದ್ದು, ಮುಸ್ಸಂಜೆ, ಸೂರ್ಯ ಮುಳುಗುವ ಸಮಯ. ಮುಸ್ಸಂಜೆ ಎಲ್ಲರೂ ಕೇಳಿರ್ತೀರ, ಸಂಜೆ ಮುಸ್ಸಂಜೆ ಹೊತ್ತಲ್ಲಿ ಮಲಗಬೇಡ ಅಂತ ಅಮ್ಮ ಬೈತಾ ಇರ್ತಾರೆ. ಸೊ ಅದು ಇಂಪಾರ್ಟೆಂಟ್. ವ್ಯರ್ಥ, ನಿರುಪಯುಕ್ತವಾದದ್ದು. ಪುರಾತನ ಅಂತ ಹೇಳಿದರೆ ಹಳೆ ಕಾಲದ್ದು ಗೊತ್ತಿದೆ. ನಿಶ್ಚಯಿಸು ಅಂದರೆ ನಿರ್ಧರಿಸು, ಗೊತ್ತು ಮಾಡು. ನಾವು ಎಂಗೇಜ್ಮೆಂಟನ್ನು ಮೊದಲು ಎಲ್ಲ ನಿಶ್ಚಯಿಸುವುದು ಅಂತ ಹೇಳ್ತಾ ಇದ್ರು. ಪಟ್ಟ, ಅಧಿಕಾರ, ಸ್ಥಾನ, ಮಂದಿ ಅಂದರೆ ಜನ, ತುಂಬ ಜನ ಸೇರಿರೋದನ್ನು ನಾವು ಮಂದಿ ಅಂತ ಹೇಳ್ತೇವೆ. ಒಬ್ಬರೇ ಇಬ್ಬರು ಅಲ್ಲ, ತುಂಬ ಜನ ಸೇರಿರ್ತಾರೆ. ಈಗ ಮದುವೆ ಫಂಕ್ಷನ್ಗೆಲ್ಲ ಮಂದಿ ಸೇರಿದ್ರು ಅಂತ ಹೇಳ್ತಾರೆ. ಲಕ್ಷ್ಯ, ಗಮನ,
ಅವ್ರ ಬಗ್ಗೆ ಒಂಚೂರು ಗಮನ ಕೊಡು, ಅವ್ರ ಬಗ್ಗೆ ಒಂಚೂರು ಲಕ್ಷ್ಯ ಕೊಡು, ಇಂಪಾರ್ಟೆಂಟ್. ಸಂದೇಹ ಅಂದರೆ ಸಂಶಯ ಅಥವಾ ಅನುಮಾನ ಅಂತ ಹೇಳುವಂಥ ಇನ್ನೊಂದು ಮೀನಿಂಗ್ ಕೂಡ ಬರ್ತದೆ. ನೆಕ್ಸ್ಟ್ ವಿರುದ್ಧ ಪದ ಬರೆ, ಸುಖ ದುಃಖ ಎಲ್ರಿಗೂ ಗೊತ್ತಿದೆ, ಲಕ್ಷ್ಯ ಅಲಕ್ಷ್ಯ, ಅರ್ಹ ಅನರ್ಹ, ಆಸೆ ನಿರಾಸೆ, ಜ್ಞಾನ ಅಜ್ಞಾನ, ದ್ವೇಷ ಪ್ರೀತಿ, ಸ್ಪಷ್ಟ ಅಸ್ಪಷ್ಟ, ಧೈರ್ಯ ಅಧೈರ್ಯ. ನಾವು ವಿರೋಧ ಪದ ಎಲ್ಲ ನಾವು ಸಿಂಪಲ್ ನಾವು ಏನು ಯೋಚನೆ ಮಾಡಿರ್ತೇವೆ ಅಂತ ಹೇಳಿದ್ರೆ, ವಿರುದ್ಧ ಪದ ಆಪೋಸಿಟ್ ವರ್ಡ್ಸ್ ಎಲ್ಲ ನಮಗೆ ಗೊತ್ತಿರ್ತದೆ. ಏನು ಈಸಿ ಅಂತ ನಾವು ಯೋಚನೆ ಮಾಡಿರ್ತೇವೆ. ಆ ಎಕ್ಸಾಮ್ ಹಾಲಿಗೆ ಇರ್ತದಲ್ಲ, ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ಅದನ್ನು ರೆಕಾಲ್ ಮಾಡ್ಕೊಂಡಿದ್ರೆ ನಮಗೆ ಆಲ್ರೆಡಿ ಇಂಥ ವರ್ಡ್ಸ್ ಎಲ್ಲ ನಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ಬಟ್ ಆ ಎಕ್ಸಾಮ್ ಬರೆಯುವ ಟೆನ್ಷನಲ್ಲಿ ನಮಗೆ ಕೆಲವೊಂದು ಸತಿ ಕೈ ಕೊಡ್ತದೆ. ಹಾಗಾಗಿ ಒಂದು ರಿಕಾಲ್ ಅಂತ ಹೇಳುವಂಥದ್ದು, ರಿಮೈಂಡರ್ ಅಂತ ಹೇಳುವಂಥದ್ದು, ಟರ್ನ್ ಪೇಷನ್ ಅಂತ ಹೇಳ್ತೇವಲ್ಲ, ಅದೇ ಇಂಪಾರ್ಟೆಂಟ್. ಹಾಗಾಗಿ ಅದನ್ನೆಲ್ಲವನ್ನು ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಅಥವಾ ಜಸ್ಟ್ ಒಂದು ವರ್ಡ್ ಬೈ ವರ್ಡ್ ಬಂದರೆ ಸಹ ಒಳ್ಳೆಯದು ಅಂತ ಹೇಳೋದಕ್ಕೋಸ್ಕರ ನಾನಿಲ್ಲಿ ಕೊಡ್ತಾ ಹೋಗ್ತಾ ಇದ್ದೇನೆ. ವಾಪಸ್ ನೆಕ್ಸ್ಟ್ ಚಾಪ್ಟರಲ್ಲಿ ಕೂಡ ಬಂದಿದೆ ವಿದ್ಯಾಭ್ಯಾಸ, ಬಿಡಿಸಿ ಬರಲಿಕ್ಕೆ. ಬಿಡಿಸಿ ಬರೆಯುವಂಥದ್ದು ಆಲ್ಮೋಸ್ಟ್ 6ನೇ ಕ್ಲಾಸ್ ಮಕ್ಕಳಿಗೆ ಬರುವಂಥದ್ದು ಯಾವುದೇ ಪದ. ಇದಕ್ಕಿಂತ ಮೊದಲಿನ ಚಾಪ್ಟರಲ್ಲೂ ಕೂಡ ನೀವು ನೋಡಿದ್ರಿ ಬಿಡಿಸಿ ಪದ ಬಂದಿದೆ. ಯಾವ ಪದ ಬೇಕಾದರೂ ಬರ್ಬೋದು, ಇಲ್ಲಿರುವಂಥದ್ದೇ ಬರಬೇಕು ಅಂತೇನಿಲ್ಲ, ಅಥವಾ ಟೆಕ್ಸ್ಟ್ ಬುಕ್ ಒಳಗಡೆ ಇರುವಂಥ ಯಾವುದಾದ್ರೂ ವರ್ಡ್ ಕೇಳಬಹುದು. ನಾನೀಗ ಆಲ್ಮೋಸ್ಟ್ ಪಾಸಾಭ್ಯಾಸ ಅಂದರೆ ಎಕ್ಸಸೈಸ್ ಕ್ವೆಶನ್ಸ್ ಇರ್ತದಲ್ಲ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ, ಅಥವಾ ಎಕ್ಸ್ಪ್ಲೈನನ್ನು ನಿಮಗೆ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಹಾಗಾಗಿ ಅದನ್ನೆಲ್ಲವನ್ನು ನೋಡ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತಿಗೆ. ನೆಕ್ಸ್ಟ್ ಪಾಠ 8 ಕನ್ನಡಮ್ಮ. ನಮ್ಮ ಕನ್ನಡದ ಬಗ್ಗೆ ಬರೆದಿರುವಂಥ ಒಂದು ಪದ್ಯ ಇದು. ಭಾಗೀರಥಿ ಹೆಗಡೆ ಅಂತ ಹೇಳಿರುವಂಥ ಒಂದು ವಿಮೆನ್ ಬರೆದಿರುವಂಥದ್ದು. ಕೃತಿಕಾರರ ಪರಿಚಯ. ಭಾಗೀರಥಿ ಹೆಗಡೆ ಅವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ತಟ್ಟಿಕಾಯ ಗ್ರಾಮದಲ್ಲಿ ಜನ್ಮವೆತ್ತಿದ್ದಾರೆ. ಇವರು 12ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಗುಬ್ಬಿಯ ಸ್ವರ್ಗ, ಕನ್ನಡಮ್ಮ ಇವು ಮಕ್ಕಳಿಗಾಗಿಯೇ ರಚಿಸಿದ ಕೃತಿಗಳು. ಮಕ್ಕಳು ಹಾಡಿ ನಲಿದು ಕುಣಿಯುವ ಪದ್ಯವಿದು ಈ ಕನ್ನಡಮ್ಮ ಅಂತ ಹೇಳುವಂಥದ್ದು. ಈ ಚಾಪ್ಟರಲ್ಲಿ ಬರುವಂಥ ಪದಗಳ ಅರ್ಥ ಏನಂದರೆ, ಊಡು, ಕುಡಿಸು. ಇದು ನನಗೂ ಗೊತ್ತಿರಲಿಲ್ಲ. ಒಂದು ಸ್ವಲ್ಪ ಇಂಥ ವರ್ಡ್ಸ್ ನಮಗೆ ಗೊತ್ತಿರಬೇಕಾಗಿರ್ತದೆ. ಯಾಕಂದರೆ ಟೆಟ್ ಅಂತ ಹೇಳಿದ ತಕ್ಷಣ ಸ್ವಲ್ಪ ಇನ್ ಡೆಪ್ತ್ ಹೋಗಿರ್ತಾರೆ ಟೆಟ್ ಅಥವಾ GPSTಗೆ. ಇದೆಲ್ಲ ನಮಗೆ ಸಾಮಾನ್ಯವಾಗಿ ಕೇಳಿರದ ಶಬ್ದಗಳಾಗಿರ್ತದೆ. ಕಡಲು, ಸಮುದ್ರ, ಧರೆ ಅಂದರೆ ಭೂಮಿ, ಧರಿತ್ರಿ, ಅದು ಸುಮಾರು ಮೀನಿಂಗ್ಸ್ ಇದೆ. ಯಾವ ಬೇಕಾದರೂ ಆಗ್ಬೋದು. ಧರೆ ಅಂದರೆ ಭೂಮಿ ಅಂತ ಕೊಟ್ಟಿದ್ದಾನೆ ಅಷ್ಟೇ. ನಮನ, ವಂದನೆ, ನಾಡದೇವಿ ಗೊತ್ತಿರುವಂಥದ್ದು. ನಮ್ಮ ರಾಜ್ಯದ ದೇವತೆ ಅಂದರೆ ಭುವನೇಶ್ವರಿ ಅಂತಲೂ ಹೇಳ್ತೇವೆ. ಭುವನೇಶ್ವರಿಯನ್ನು ನಮ್ಮ ನಾಡದೇವಿ ಅಂತಲೂ ಬಿಂಬ, ಪ್ರತಿರೂಪ. ಲಾಲಿ, ಜೋಗುಳ ಹಾಡು, ಇದು ಇನ್ನೂ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹರಸು, ಆಶೀರ್ವಾದ ಮಾಡು, ಹಾರೈಸು. ಒಡಲು, ಹೊಟ್ಟೆ. ಚಿನ್ನ, ಬಂಗಾರ, ಹೊನ್ನು. ಧಾರೆ, ಒಂದೇ ಸಮನೆ ನೀರು ಸುರಿಯುವಿಕೆ. ಧಾರೆ ಅಂದರೆ ಮದುವೆ ಟೈಮಲ್ಲಿ ಹೇಳ್ತೇವಲ್ಲ, ಧಾರೆ ಎರೆಯುವುದು, ಅಲ್ಲೂ ಕೂಡ ನೀರು ಎರೆಯುವಂಥದ್ದೇ. ಸೊ ಅದನ್ನು ಕೂಡ ಬರ್ಬೋದು. ಬಟ್ ಧಾರೆ ಅಂದರೆ ಈ ಚಾಪ್ಟರಲ್ಲಿ ಬರೆಯುವಂಥದ್ದು ಒಂದೇ ಸಮನೆ ನೀರು ಸುರಿಯುವಿಕೆ. ನಾದ, ಮಧುರವಾದ ಧ್ವನಿ. ಪೊರೆ, ರಕ್ಷಣೆ, ಸಲಹು. ಹೆತ್ತು ಅಥವಾ ಜನ್ಮ ನೀಡಿ, ಇಲ್ಲಿ ಏನು ಬೇಕಾದರೂ ಬರ್ಕೋಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ನಮಗೆ ಗೊತ್ತಿರಬೇಕು, ಹೆತ್ತು ಅಂತ ಹೇಳಿದರೆ ಜನ್ಮ ನೀಡಿದ ಅಂತ, ಹೆತ್ತಮ್ಮ ಅಂತ ಹೇಳ್ತೇವಲ್ಲ, ಆ ಥರದ ಮೀನಿಂಗ್ ಬರುವಂಥ ಕಾನ್ಸೆಪ್ಟ್. ಈ ಚಾಪ್ಟರಲ್ಲಿ ಪ್ರಾಸಪದಗಳು ಬರ್ತದೆ. ಈಗ ಅದನ್ನು ನಾವು ನೋಡ್ಕೊಳ್ಬೇಕು. ಪ್ರಾಸಪದ ಅಂದರೆ ಹೇಗಿರ್ತದೆ? ಸಲಹಿದವಳು, ಬೆಳೆಸಿದವಳು, ಆ ಥರ ಎಂಡಿಂಗ್ ವರ್ಡ್ ಸೇಮ್ ಆಗಿರ್ತದೆ. ಕನ್ನಡದಲ್ಲಿ ಪ್ರಾಸಪದವು ಕಾವ್ಯದಲ್ಲಿ ಅಥವಾ ಪದ್ಯದಲ್ಲಿ ಬಳಸಲಾಗುವ ಒಂದು ಶೈಲಿಯ ಅಲಂಕಾರಕವಾಗಿದೆ. ಇದು ಸಾಮಾನ್ಯವಾಗಿ ಪದ್ಯದ ಸಾಲುಗಳ ಕೊನೆಯಲ್ಲಿ ಬರುವ ಪದಗಳು ಅಥವಾ ಅಕ್ಷರಗಳು ಒಂದೇ ರೀತಿಯಲ್ಲಿ ಕೇಳಿ ಬರುವಂತೆ ಮಾಡುತ್ತದೆ. ಇದರಿಂದಾಗಿ ಪದ್ಯಕ್ಕೆ ಲಯ ಮತ್ತು ಸಂಗೀತದ ಗುಣ ಬರುತ್ತದೆ. ನಾವು ರೈಮಿಂಗ್ ವರ್ಡ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ. ನಾವು ಎಲ್ಲ ಕನ್ನಡದಲ್ಲೇ ನಾವು ಹೇಳುವಂಥದ್ದಲ್ಲ, ಬಟ್ ನಾರ್ಮಲಿ ನಾನು ಹೇಳ್ತಾ ಇರುವಂಥದ್ದು
ಆ, ಕೇಳಿದಾಗ ಸ್ವಲ್ಪ ಕಿವಿಗೆ ಒಂಚೂರು ಖುಷಿ ಆಗ್ತದೆ. ಓ, ಸೇಮ್ ಬರ್ತದಲ್ಲ, ಎಂಡಿಂಗ್ ಸೇಮ್ ಬರ್ತದಲ್ಲ ಅಂತ ಹೇಳಿಕೊಂಡು. ಇನ್ನೂ ಈ ಚಾಪ್ಟರಲ್ಲಿ ವಾಪಸ್ ಬಿಡಿಸಿ ಬರೀಲಿಕ್ಕೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾನು ಜಾಸ್ತಿ ಫೋಕಸ್ ಮಾಡ್ತಾ ಹೋಗಿಲ್ಲ. ಇಲ್ಲೊಂದು 2 ಕೊಟ್ಟಿದ್ದೇನೆ ಆಲ್ರೆಡಿ. ಬಿಡಿಸಿ ಬರೆಯೋದು ಹೇಗೆ ಅಂತ ಹೇಳುವಂಥದ್ದು ನಿಮಗೆ ಗೊತ್ತಿರ್ತದೆ. ಹಾಡ ನುಡಿದವಳು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇನ್ನೂ ಒಂದು 6ನೇ ತರಗತಿಯ ಕನ್ನಡ ಭಾಷೆ ಪಠ್ಯಪುಸ್ತಕದಲ್ಲಿರುವ ಎಲ್ಲ ವ್ಯಾಕರಣವನ್ನು ನೀವು ಈಗಾಗಲೇ ನೋಡಿ ತಿಳಿದಿದ್ದೀರಾ. ಭಾಗ 1ರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಭಾಗ 1ರ ಲಿಂಕು ಕೂಡ ಹಾಕಿರ್ತೇನೆ. ಭಾಗ 1 ಆಗಿದೆ, ಭಾಗ 2 ಆಗಿದೆ. ಅಂದರೆ 6ನೇ ತರಗತಿಯ ಕನ್ನಡ ವ್ಯಾಕರಣದ ಪಠ್ಯಪುಸ್ತಕ ಅಂದರೆ ಸೆಮಿಸ್ಟರ್ 1 ಅಂತ ನಾವೇನು ಹೇಳ್ತೇವೆ ಅದನ್ನು 2 ವಿಡಿಯೋದಲ್ಲಿ ನಾನು ಮಾಡಿ ಹಾಕಿದ್ದೇನೆ. ಹಾಗಾಗಿ ಟೆಟ್ಟಿಗೆ ನಾವು ತುಂಬ ನೋಡೋದು ಬೇಡ. ನಾವು ವಿಮೆನ್ಸ್, ನಾವು ವರ್ಕರ್ಸ್ ಆಗಿರೋದ್ರಿಂದ ಇಂಥ ವೀಡಿಯೋಸನ್ನು ನಾವು ಕೂತು ನೋಡಲಿಕ್ಕಾಗಲ್ಲ. ಎಲ್ಲೋ ಒಂದು ಕೆಲಸ ಮಾಡಬೇಕಾದ್ರೆ ಯೂಟ್ಯೂಬ್ ಆನ್ ಮಾಡಿಟ್ಟು ನಾವೇನೋ ಕೆಲಸ ವರ್ಕಿಂಗ್ ಮಾಡ್ತಾ ಇರೋದ್ರಿಂದ ಕೇಳಿಸ್ಕೊಳ್ಳುವಂಥದ್ದು ಬೆಟರ್ ಆಗಿರ್ತದೆ. ನಮಗೀಗ ಪ್ರತಿಯೊಂದು ವರ್ಡಿಗೂ ಕೇಳಿಸ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಅದನ್ನು ಹೇಳ್ತಾ ಇರ್ತೇನೆ. ಓಕೆ, ಪ್ಲೀಸ್ ಸಪೋರ್ಟ್ ಮೈ ಚಾನಲ್ ಬೈ ಡೂಯಿಂಗ್ ದಿಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತೇನೆ. ನನ್ನ ಚಾನಲ್ನ ಹೆಸರು ಶ್ರುತಿ ಪೇರಲ್. ಈ ಚಾನಲಲ್ಲಿ ಆಲ್ಮೋಸ್ಟ್ ಟೆಟ್ ರಿಲೇಟೆಡ್, GPS ರಿಲೇಟೆಡ್ ಮತ್ತು ವಿಜ್ಞಾನ ಏನು ನಾವು ಹೇಳ್ತೇವೆ ಹೈಸ್ಕೂಲ್ ಸೈನ್ಸ್ ನೋಟ್ಸ್ಗಳ ಅಥವಾ ಆ ಥರದ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇವೆ, ಸೈನ್ಸ್ ರಿಲೇಟೆಡ್. ಇಷ್ಟೊತ್ತು ನನ್ನ ಚಾನಲನ್ನು ನೋಡಿದ್ದಕ್ಕೆ ಅಥವಾ ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ದಯವಿಷ್ಟು ಥ್ಯಾಂಕ್ ಯು ಅಂತ ಹೇಳ್ಕೊಳ್ತಾ ಮುಂದಿನ ಅಪ್ಡೇಟ್ಸ್ಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಹೋಗ್ತೇನೆ. ಎಲ್ಲರಿಗೂ ಮನದಾಳದ